ನಿನ್ನ ಗುರಿಯನ್ನು ಸಾಧಿಸಲು ನೀ ಹೊರಟಾಗ ತುಂಬ ಜನ ನಿನ್ನನ್ನು ಕೆಣಕ್ತಾರೆ. ಅದರ ಬಗ್ಗೆ ನೀ ತಲೆನೇ ಕೆಡಿಸ್ಕೋಬೇಡ. ನೀನು ನಿನ್ನ ಗುರಿನ ಸಾಧಿಸು, ನಂತರ ನಿನ್ನ ಗುರಿನೇ ಅವರನ್ನು ಕೆಣಕುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಅಂತ ಹೇಳಿದ್ರೆ ಹೇಳೋದೇ ಬೇಡ, ಕ್ಲೀನಿಂಗ್ ಅದು ಇದು ಏನಾದರೂ ಚಿಕ್ಕ ಪುಟ್ಟ ಕೆಲಸಗಳು ಇದ್ದೇ ಇರ್ತದೆ. ಇದು ವ್ಲಾಗ್ ಅನ್ನೋದಕ್ಕಿಂತ ಕುಕ್ಕಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಸಂಡೇ ಸ್ಪೆಷಲ್ ಆಗಿ ಬಿರಿಯಾನಿ, ಎಗ್ ಚಿಲ್ಲಿ, ಅದರ ಜೊತೆಗೆ ಬನ್ಸ್ ರೆಸಿಪಿನ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಆಯಿತಾ, ಬನ್ಸ್ ಮಾಡಬೇಕು ಅಂತ ಹೇಳಿ. ಕೊನೆಗೂ ಬನ್ಸ್ ಮಾಡಿಬಿಟ್ಟೆ. ಫಸ್ಟ್ ಟೈಮ್ ಮಾಡಿದ್ರಲ್ಲೇ ಚೆನ್ನಾಗಿ ಬಂತು ಆಯಿತಾ. ತುಂಬ ಖುಷಿ ಆಯಿತು ನನಗೆ. ಯಾಕೆ ಅಂತ ಹೇಳಿದ್ರೆ ನಾನೊಂದು 11 ಗಂಟೆಗೆ ಹಿಟ್ಟನ್ನ ಕಲಸಿಬಿಟ್ಟು ಮಾಡಿರೋದು ಒಂದು 5 ಗಂಟೆಗೇನೋ, ಸಂಜೆ 5 ಗಂಟೆಗೇನೋ ಮಾಡಿದ್ದೀನಿ. ಇನ್ನೂ ಜಾಸ್ತಿ ಟೈಮ್ ನೀವು ಇಟ್ಟಷ್ಟು ಇನ್ನೂ ಚೆನ್ನಾಗಿ ಬರ್ತದೆ. ನಾನು ಬನ್ಸ್ ಮಾಡಿದ್ದು ನನಗೆ ಖುಷಿ ಆಯ್ತಾಯ್ತಾ. ಯಾಕಂದರೆ ಫಸ್ಟ್ ಟೈಮ್ ಮಾಡಿದ್ದಲ್ಲ, ಹೇಗಾಗುತ್ತೆ, ಯಾವ ಥರ ಬರ್ತದೆ, ಸಾಫ್ಟಾಗಿ ಬರ್ತದೋ, ಉಪ್ತದೋ ಇಲ್ವೋ, ಏನೆಲ್ಲ ತುಂಬ ಕ್ವಶನ್ಸ್ ಇತ್ತು. ಚೆನ್ನಾಗಿ ಬಂತು. ನಾನಿಲ್ಲಿ ತೊಗೊಂಡಿರುವಂಥದ್ದು ಏಲಕ್ಕಿ ಬಾಳೆಹಣ್ಣು ಆಯಿತಾ. ನೀವು ಪಚ್ಚೆ ಬಾಳೆಹಣ್ಣು ಸಹ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಚೆನ್ನಾಗಿ ಹಣ್ಣಾಗಿರುವಂಥದ್ದು ಒಂದು 10 ಬಾಳೆಹಣ್ಣು ತೊಗೊಂಡಿದ್ದೀನಿ. ಬಾಳೆಹಣ್ಣು ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇದಕ್ಕೆ ನಾವು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಸ್ವೀಟ್ನೆಸ್ ಎಷ್ಟು ಬೇಕು ಅಂತೇಳಿ ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಆಲ್ರೆಡಿ ಬಾಳೆಹಣ್ಣು ಸ್ವೀಟ್ ಇರ್ತದಲ್ಲ, ಬೇಕಾದಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಈ ಮಿಶ್ರಣಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾವು ಸ್ವಲ್ಪನೇ ಮೈದಾ ಹಿಟ್ಟನ್ನ ಸೇರಿಸ್ಕೋಬೇಕು. ಈ ಹಿಟ್ಟು ಅಷ್ಟೇ ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ತೆಳುನೂ ಆಗಬಾರ್ದು. ಚಪಾತಿ ಹಿಟ್ಟು ನಾವು ಕಲಿಸ್ತೀವಲ್ಲ, ಅದೇ ಥರ ಇದನ್ನ ಕಲಿಸ್ಕೋಬೇಕು. ಹಿಟ್ಟು ಕಲಿಸುವಾಗ ಅಂಟಂಟು ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆನ ಯೂಸ್ ಮಾಡಿಕೊಂಡು ಕಲಿಸ್ಕೋಬೇಕು. ನೋಡಿ, ಈಗ ಹಿಟ್ಟು ಇದು ಕಲಸಿ ಎಲ್ಲ ಆಗಿದೆ. ಈಗ ನಾವು ಇದನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡುವ. ಸ್ವಲ್ಪ ಹೊತ್ತು ಅಂತ ಹೇಳಿದ್ರೆ ನಾನು 11 ಗಂಟೆಗೆ ಇದನ್ನು ಹಿಟ್ಟನ್ನ ಕಲಿಸಿದಳು. ನಾನು ಬನ್ಸ್ ಮಾಡಿದೆ ಎಷ್ಟೊತ್ತಿಗೆ ಅಂತ ಹೇಳಿದ್ರೆ 5 ಗಂಟೆ ಅಷ್ಟೊತ್ತಿಗೆ ಮಾಡಿದ್ದೀನಿ. ಇನ್ನೂ ಒಂದು 10-12 ಗಂಟೆ ಎಲ್ಲ ಇಟ್ಟರೆ ಇನ್ನೂ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತದೆ. ನಾನು ಸ್ವಲ್ಪ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಮಾಡಿದೆ. ಬೇಗ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ, ಹಾಗೆ ತುಂಬ ಸಾಫ್ಟಾಗಿನೂ ಇತ್ತು ಆಯಿತಾ. ಇದನ್ನು ಮಾಮೂಲಿ ನಾವು ಪೂರಿ ಸೈಜ್ಗೆ ಇದನ್ನ ಲಟ್ಸ್ಕೊಂಡು, ತುಂಬ ದಪ್ಪ ಲಟ್ಸ್ಕೊಬಾರ್ದಾಯ್ತಾ, ಒಳಗೆ ಎಲ್ಲ ಬೇಯೋದಿಲ್ಲ. ಒಂದು ಹದಕ್ಕೆ ಇದನ್ನು ಲಟ್ಸ್ಕೊಂಡು ಫ್ರೈ ಮಾಡ್ಕೋಬೇಕು. 2 ಸೈಡ್ನು ಕಲರ್ ಸ್ವಲ್ಪ ಚೇಂಜ್ ಆಗುವವರೆಗೆ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು, ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬೇಡಿ, ಸೀದೋಗುತ್ತೆ. ನೆಕ್ಸ್ಟ್ ನಾನು ಮಾಡ್ತಾ ಇರೋ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಬಿರಿಯಾನಿ. ಇದು ಆಲ್ರೆಡಿ ನಾನು ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ, ಆದರೆ ಈಗ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿದ್ದೀನಿ. ಹಾಗೆ ಇದನ್ನ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತೇಳಿ. ಇಲ್ಲಿ ಮೇಯ್ನಾಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಸ್ಳುಗಳು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಪಲಾವ್ ಎಲೆ, ಚಕ್ಕೆ, ಸ್ವಲ್ಪ ಗೋಡಂಬಿ ಇವಿಷ್ಟನ್ನು ತೊಗೊಂಡಿದ್ದೀನಿ. ಇವಿಷ್ಟನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾವು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರ ಜೊತೆಗೆ ಚಕ್ಕೆ, ಲವಂಗ ಥರ ಏನಾದರೂ ಸ್ಪೈಸಸ್ ಇದ್ದರೆ ನೀವು ಅದರ ಜೊತೆಗೆ ಆ್ಯಡ್ ಮಾಡ್ಕೋಬೋದು. ಎಲ್ಲನ ಒಂದೊಂದಾಗೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಈ ಸೊಪ್ಪುಗಳದ್ದು ಹಸಿ ವಾಸನೆ ಹೋಗೋಂಟ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ, ಇದು ತಣ್ಣಗಾದ್ಮೇಲೆ ನಾವು ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಕುಕ್ಕರಿಗೆ ನಾವಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ಪೈಸಸ್ನ ಹಾಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಟೊಮ್ಯಾಟೊ ಇವಿಷ್ಟನ್ನು ಹಾಕಿ ಕಲರ್ ಚೇಂಜ್ ಆಗುವವರೆಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಟೊಮ್ಯಾಟೊ ಬೇಯುವವರೆಗೆ ನೋಡಿಕೊಂಡು ನೆಕ್ಸ್ಟ್ ನಾವು ಮಿಕ್ಸಿ ಮಾಡಿರುವಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು. ಆಮೇಲೆ ನಾವು ಚಿಕನ್ನ ಸಹ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಹೊತ್ತು ಕಾಯೋದೇನು ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ನಾವು ಈ ಸೊಪ್ಪುಗಳನ್ನು ಆಲ್ರೆಡಿ ನಾವು ಫ್ರೈ ಮಾಡಿರೋದ್ರಿಂದ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಈಗ ನೆಕ್ಸ್ಟ್ ನಾವು ತೊಳೆದಿರುವಂತಹ ಅಕ್ಕಿನ ಹಾಕ್ಕೊಂಡು ಇದರ ಜೊತೆ ಮಿಕ್ಸ್ ಮಾಡ್ಕೋಬೇಕು.
ಆಮೇಲೆ ಈಗ ನಾವಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ರೆ 4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1 ವಿಷಲಷ್ಟು ಕೂಗಿಸ್ಕೊಂಡ್ರೆ ಸಾಕು, ನಮ್ಮ ಬಿರಿಯಾನಿ ರೆಡಿಯಾಗಿರುತ್ತೆ. ನೀವು ನೋಡ್ಕೋಬೇಕು, ಯಾಕಂತ ಹೇಳಿದ್ರೆ ಮಸಾಲೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇತ್ತು ಅಂತ ಹೇಳಿದ್ರೆ 4 ಗ್ಲಾಸ್ ಬೇಡ, ಸ್ವಲ್ಪ ಕಮ್ಮಿನೇ ಹಾಕಿ. ಯಾಕಂದರೆ ಬಿರಿಯಾನಿ ತುಂಬ ಮೆತ್ತಗಾದರೂ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಉದುರುದ್ರಾಗಿದ್ದರೆ ಚೆನ್ನಾಗಿರ್ತದೆ. ಹಾಗೆ ಫೈನಲಿ ನೋಡಿ, ಉಪ್ಪೇನಾದರೂ ಕಮ್ಮಿ ಇದ್ದರೆ, ಖಾರ ಏನಾದರೂ ಕಮ್ಮಿ ಇದ್ದರೆ ನೋಡಿಕೊಂಡು, ಟೇಸ್ಟ್ ಎಲ್ಲ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ನಾನು ಮಾಡಿರುವಂತಹ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಎಗ್ ಚಿಲ್ಲಿ. ಇದಕ್ಕೆ ನಾನು ಸ್ವಲ್ಪ ಮೈದಾ, ಕಾರ್ನ್ಫ್ಲೋರ್, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಮೆಣಸಿನ ಪುಡಿ ಮತ್ತು ಸ್ವಲ್ಪ ನೀರು ಹಾಕಿ ಇವನ್ನು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ನ ಸೇರಿಸ್ಕೊಂಡು ಕಲಸಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ ಇವಿಷ್ಟನ್ನು ಹಾಕಿ ನಾವು ಇದಕ್ಕೆ ಹುರ್ಕೋಬೇಕು. ಆಲ್ರೆಡಿ ನಾನು ಮೊಟ್ಟೆನ ಬೇಯಿಸ್ಕೊಂಡು 4 ಭಾಗಗಳನ್ನಾಗಿ ಮಾಡಿದ್ದೀನಿ. ಆಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ಸ್ವಲ್ಪ ಸೋಯಾ ಸಾಸ್, ಚಿಲ್ಲಿ ಸಾಸ್ ಮತ್ತು ಉಪ್ಪು ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸೋಯಾ ಸಾಸಲ್ಲಿ ಆಲ್ರೆಡಿ ಉಪ್ಪಿನ ಅಂಶ ಇರ್ತದೆ, ನೋಡಿಕೊಂಡು ನಾವು ಇದಕ್ಕೆ ಹಾಕೋಬೇಕು. ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ದು ಸ್ವಲ್ಪ ನೀರು ಮಾಡಿಬಿಟ್ಟು ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೋಬೇಕು. ತುಂಬ ಹಾಕಬೇಡಿ, ಇದಕ್ಕೆ ತುಂಬ ಕಾರ್ನ್ಫ್ಲೋರ್ದು ಮಿಶ್ರಣ ಹಾಕಿದರೆ ತುಂಬ ಗಟ್ಟಿಯಾಗಿ ಬಿಡುತ್ತೆ ಆಯಿತಾ. ಲಾಸ್ಟಿಗೆ ಫಸ್ಟಿಗೆ ಚೆನ್ನಾಗಿರ್ತದೆ, ಆಮೇಲೆ ಸ್ವಲ್ಪ ಟೈಮ್ ಇಟ್ಟ ಮೇಲೆ ಅದು ಗಟ್ಟಿಯಾಗಿರ್ತದೆ, ಹಲ್ವಾ ಪೀಸಂಗೆ ಆಗಿಬಿಡ್ತದೆ. ಸ್ವಲ್ಪ ಕಾರ್ನ್ಫ್ಲೋರ್ದು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿದ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾವು ಫ್ರೈ ಮಾಡಿರುವಂತಹ ಎಗ್ಗನ್ನ ಇದಕ್ಕೆ ಹಾಕಿದ್ರೆ ಎಗ್ ಚಿಲ್ಲಿ ರೆಡಿ ಆಗುತ್ತೆ. ನನ್ನ ಈ 3 ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕ್ತಾ ಇರೋ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು.